Dear students, welcome to Income Tax Class Video Series. ಇವತ್ತಿನ ಸೆಷನ್ ಅಲ್ಲಿ ನಾವು ಫೈನಲ್ BCom 6th ಸೆಮಿಸ್ಟರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ 14 ಮಾರ್ಕ್ಸ್ 2019 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಚಾರ್ಟರ್ಡ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡೋಣ. ಲೆಟ್ ಅಸ್ ಗೆಟ್ ಇನ್ ಟು ದ ಕ್ವಶನ್. Illustration 3. Sriram is a leading chartered accountant at Mysore. ಲೀಡಿಂಗ್ ಅಂದ್ರೆ ಪ್ರಸಿದ್ಧಿ ಹೊಂದಿರೋದು ಅಂತ, ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ಚಾರ್ಟರ್ಡ್ ಅಕೌಂಟೆಂಟ್. He keeps his books in cash basis and his summarized receipts and payments account for the year ended 31/3/2020 is given below. Receipts and payments account ಕೊಡ್ತಿದ್ದಾರೆ. ಡೆಬಿಟ್ ಸೈಡ್ ರಿಸಿಟ್ಸ್ ನೋಡ್ತಾ ಹೋಗೋಣ. ಓಪನಿಂಗ್ ಬ್ಯಾಲೆನ್ಸ್ 25,000. Tax consultancy fees 2019-20 2,60,000, 2021 20,000, total 2,80,000. Audit fees 2,75,000. Gift from clients 78,000. Remuneration from professional journals 25,000. Special commission 60,000. Loan from bank 3 lakhs. Directors fees 10,000. Share from HUF 90,000. Dividend from Indian company 45,000. ಇದು ನಮಗೆ ರಿಸಿಟ್ ಸೈಡ್ ಇರತಕ್ಕಂಥ ಐಟಮ್ಸ್. ಕ್ರೆಡಿಟ್ ಸೈಡ್ ಪೇಮೆಂಟ್ಸ್ ನೋಡೋಣ. ಸ್ಟಾಫ್ ಸ್ಯಾಲರಿ 18-19 8,000, 19-20 24,000, 20-21 2,000, ಟೋಟಲ್ 34,000 ಸ್ಟಾಫ್ ಸ್ಯಾಲರಿ ಪೇ ಮಾಡಿದ್ದಾರೆ. Office rent 24,000. Audit expenses 62,500. Purchase of car 3,50,000. Car expenses 45,000. Personal expenses 18,000. Purchase of office computer 60,000. Purchase of professional books 12,000. CA Institute membership fees 25,000. Repayment of loan 1,20,000. Interest on loan 40,000. Closing balance carried down 3,97,500. ಎರಡು ಕಡೆ ಟೋಟಲ್ 11,88,000 ಕೊಡ್ತಾರೆ. ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಮೊದಲನೇದು 40% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಸನಲ್ ಯೂಸ್ ಆಫ್ ಕಾರ್. ಕಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 40% ಮಾತ್ರ ಪರ್ಸನಲ್ ಯೂಸು, 60% ನಮ್ಮ ಪ್ರೊಫೆಷನ್ಗೆ ಅನ್ಕೋಬೇಕು. ಆಫೀಸ್ ಕಂಪ್ಯೂಟರ್ ವಾಸ್ ಪರ್ಚೇಸ್ಡ್ ಅಂಡ್ ಪುಟ್ ಇನ್ ಟು ಯೂಸ್ ಫಾರ್ ಪ್ರೊಫೆಷನಲ್ ಫ್ರಮ್ 15/12/2019. ಈ ಡೇಟ್ ಇಂದ ಮಾತ್ರ ಕಂಪ್ಯೂಟರ್ನ ಬಳಕೆ ಮಾಡ್ಕೊಂಡಿದ್ದೀವಿ. ಕ್ಯಾಶ್ ಗಿಫ್ಟ್ ಆಫ್ 20,000 ರಿಸೀವ್ಡ್ ಫ್ರಮ್ ಕ್ಲೈಂಟ್ ವಾಸ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್. 20,000 ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಕ್ಯಾಶು, ನಮ್ಮ ಬುಕ್ಸ್ ಅಲ್ಲಿ ಇನ್ಕಮ್ಸ್ ಅಲ್ಲಿ ಸೇರಿಸಿಲ್ವಂತ. ಇದನ್ನ ನಾವು ವಿ ಹ್ಯಾವ್ ಟು ಇನ್ಕ್ಲೂಡ್ ಇನ್ ದ ರಿಸಿಟ್ಸ್. 60% ಆಫ್ ಲೋನ್ ಫ್ರಮ್ ಬ್ಯಾಂಕ್ ವಾಸ್ ಯೂಸ್ಡ್ ಫಾರ್ ಪ್ರೊಫೆಷನಲ್. ಈ ಲೋನ್ ಫ್ರಮ್ ಬ್ಯಾಂಕ್ ತಗೊಂಡಿದ್ದಾರೆ, ಅದರಲ್ಲಿ 60% ಮಾತ್ರ ಈ ಪ್ರೊಫೆಷನ್ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ ಇಂಟ್ರೆಸ್ಟ್ ಆನ್ ಲೋನ್, ಇದರಲ್ಲೇ 60% ಮಾತ್ರ ಅಲೋ ಮಾಡಬೇಕು. ಡಿಪ್ರಿಸಿಯೇಷನ್ ಈಸ್ ಅಲೋಡ್ ಅಟ್ ದ ರೇಟ್ ಆಫ್ 15% ಪರ್ ಆನಮ್ ಆನ್ ಕಾರ್ ಅಂಡ್ 40% ಪರ್ ಆನಮ್ ಬೋತ್ ಆನ್ ಕಂಪ್ಯೂಟರ್ ಅಂಡ್ ಪ್ರೊಫೆಷನಲ್ ಬುಕ್ಸ್. ಇದು ನಮ್ಗೆ ಗೊತ್ತಿದೆ. ಕ್ಯಾಲ್ಕುಲೇಟ್ ಇಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಬ್ಯಾಂಗ್ಳೂರ್ ಯೂನಿವರ್ಸಿಟಿ BCom 2019 ಕ್ವಶನ್ ಪೇಪರ್. ಈಗ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿರೋದನ್ನ ನೋಡಿದ್ವಿ ನಾವು. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ನೋಡಿ, ರಿಸಿಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗೆ ಬರ್ತಕ್ಕಂಥ ರಿಸಿಟ್ಸ್ ಎಲ್ಲ ಬೇರೆ ಬೇರೆವೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಬಿಟ್ಬಿಡಬೇಕು. ಹಾಗೇನೆ ಪೇಮೆಂಟ್ ಸೈಡ್ ದೇರ್ ಆರ್ ಸೋ ಮೆನಿ ಪೇಮೆಂಟ್ಸ್. ಪ್ರೊಫೆಷನ್ಗೆ ಸಂಬಂಧಪಡದೇ ಇರೋ ಪೇಮೆಂಟ್ಸ್ ಇದಾವೆ, ಅದನ್ನ ಯಾವುದನ್ನು ಕೂಡ ನಾವು ತಗೋಬಾರ್ದು. ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ತಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ನೋಡಿದ್ವಿ ನಾವು. ಕಾರನ್ನ 40% ಪರ್ಸನಲ್ ಯೂಸ್ ಮಾಡಿದ್ದಾನೆ, 60% ಮಾತ್ರ ಕೊಡಬೇಕು. ದೆನ್ ಆಫೀಸ್ ಕಂಪ್ಯೂಟರ್ನ ತಗೊಂಡಿರ್ತಕ್ಕಂಥದ್ದು 15ನೇ ತಾರೀಕು ಡಿಸೆಂಬರ್ 19ರಲ್ಲಿ. ಡಿಸೆಂಬರಲ್ಲಿ 31 ದಿವಸ ಇರುತ್ತೆ. 14 ದಿವಸ ಕಳೆದ ಮೇಲೆ ಕಂಪ್ಯೂಟರ್ನ ಪರ್ಚೇಸ್ ಮಾಡಿ ಯೂಸ್ ಮಾಡೋದಕ್ಕೆ ಪುಟ್ಟು ಯೂಸ್ ಅಂತ ಹೇಳ್ತಾನೆ, ಬಳಕೆ ಮಾಡಿಕೊಡೋದು. 180 ದಿವಸಕ್ಕಿಂತ ಕಡಿಮೆ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕಂಪ್ಯೂಟರ್ಗೆ ಡಿಪ್ರಿಸಿಯೇಷನ್ 40% ಇರುತ್ತೆ, ಅದರಲ್ಲಿ ಅರ್ಧ ಮಾತ್ರ 50% ಮಾತ್ರ ಅಲೋ ಮಾಡಬೇಕು. ಇಲ್ಲಿ ಇನ್ನೂ ಒಂದಿದೆ, ಕ್ಯಾಶ್ ಗಿಫ್ಟ್ ಆಫ್ 20,000 rupees ರಿಸೀವ್ಡ್ ಫ್ರಮ್ ಕ್ಲೈಂಟ್ ವಾಸ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್.
ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಗೆ ಯಾರೋ 20,000 ಕ್ಯಾಶ್ ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನು ಅವನು ಬುಕ್ಸಲ್ಲಿ ತೋರಿಸೋದು ಮರೆತು ಹೋಗಿದ್ದಾನೆ. ಆಮೇಲೆ ಹೇಳಿದ್ದಾನೆ ನಂಗೆ 20,000 ಕ್ಯಾಶ್ ಗಿಫ್ಟ್ ಬಂದಿತ್ತು ಅಂತ. ಇದನ್ನು ಇನ್ಕಮಲ್ಲಿ ಸೇರಿಸ್ಬೇಕು. ಆಮೇಲೆ ಲೋನ್ ತೊಗೊಂಡಿರ್ತಕ್ಕಂಥದ್ದು 60% ಪ್ರೊಫೆಷನ್ಗೆ ಯೂಸ್ ಮಾಡಿದ್ದಾನೆ, 40% ಸ್ವಂತಕ್ಕೆ ಯೂಸ್ ಮಾಡಿದ್ದಾನೆ. ನಾವು ಇಂಟ್ರೆಸ್ಟ್ ಆನ್ ಲೋನ್ ಕೊಡಬೇಕಾದ್ರೆ ಇಲ್ಲೇ ಇದೆ ನೋಡಿ 40,000, 60% ಮಾತ್ರ ಅಲೋ ಮಾಡಬೇಕು. ಇದು ಪ್ರಾಬ್ಲಮ್. ಈಗ ನಾವು ಇನ್ಕಮ್ಸನ್ನೆಲ್ಲ ಗ್ರೀನ್ ಕಲರ್ ಮಾಡೋಣ, ಎಕ್ಸ್ಪೆನ್ಸಸ್ನ ರೆಡ್ ಕಲರ್ ಮಾಡೋಣ. ಯಾವುದು ತೊಗೋಬಾರ್ದು ಅದನ್ನು ಬ್ಲೂ ಅಲ್ಲಿ ಹಾಗೆ ಇಡ್ತೀನಿ ನಾನು. ಎಸ್, ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳೋ ಹಾಗಿಲ್ಲ, ಲೋನ್ ಫ್ರಮ್ ಬ್ಯಾಂಕ್ ತಗೊಳ್ಳೋ ಹಾಗಿಲ್ಲ, ಡೈರೆಕ್ಟರ್ಸ್ ಫೀಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ಲು, ಶೇರ್ ಫ್ರಮ್ HUF ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಪ್ರೊಫೆಷನ್. ಆಮೇಲೆ ಅದನ್ನು ಇಟ್ ಈಸ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್. ನೋಡಿ ಪೇಮೆಂಟ್ ಸೈಡ್ ನೋಡ್ತಾ ಇದ್ವಿ. ಸ್ಯಾಲ್ರಿ ಲೆಸ್ ಮಾಡಬಹುದು, ಆಫೀಸ್ ರೆಂಟ್ ಲೆಸ್ ಮಾಡ್ಬೋದು, ಆಡಿಟ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಬೋದು. ಪರ್ಚೇಸ್ ಆಫ್ ಕಾರ್ ಹೇಳಿದ್ದೀನಿ, ಅಡ್ಜಸ್ಟ್ಮೆಂಟ್ ಇದೆ. ಕಾರ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಇದೆ. ಪರ್ಸನಲ್ ಎಕ್ಸ್ಪೆನ್ಸಸ್ ನಾವು ತಗೊಳ್ಳೋದೇ ಇಲ್ಲ. ಪರ್ಚೇಸ್ ಆಫ್ ಆಫೀಸ್ ಕಂಪ್ಯೂಟರ್ ಈಗ ತಾನೇ ನೋಡಿದ್ವಿ. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ 40% ಡಿಪ್ರಿಸಿಯೇಷನ್ ಕೊಡಬೇಕು. CA ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ ಇದನ್ನು ಅಲೋ ಮಾಡ್ತೀವಿ. ರೀಪೇಮೆಂಟ್ ಆಫ್ ಲೋನ್ ಇದನ್ನು ನಾವು ಟಚ್ ಮಾಡಬಾರ್ದು. ಇಂಟ್ರೆಸ್ಟ್ ಆನ್ ಲೋನ್ ಅಡ್ಜಸ್ಟ್ಮೆಂಟ್ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಳಲ್ಲ. ಎಸ್, ರೈಟ್ ಡೌನ್ ಸೊಲ್ಯೂಷನ್ ಅಂತ ಬರೀರಿ. ಆಫೀಸ್ ಕಂಪ್ಯೂಟರ್ಸ್ ವರ್ ಯೂಸ್ ಲೆಸ್ ದ್ಯಾನ್ 180 days ಇನ್ ದ ಬಿಸ್ನೆಸ್. ಹಾಗೆ ನೋಡಿ ತೋರಿಸ್ತಿದ್ದೀನಿ. ಡಿಸೆಂಬರ್ 16 ದಿವಸ ಮಾತ್ರ ಬಳಸಿದ್ದಾರೆ. ಸಿ ದಿಸ್ ಅಡ್ಜಸ್ಟ್ಮೆಂಟ್ 15 ಡಿಸೆಂಬರ್ 19 ಅಂತಂದ್ರೆ 14 ದಿವಸ ಬಿಟ್ಟು 31 days ಮೈನಸ್ 14 ಅಂತಂದ್ರೆ 16 days ಬರುತ್ತೆ. ಹಾಗೇನೆ ಜನವರಿ 31 ದಿವಸ ಪ್ಲಸ್ ಫೆಬ್ರವರಿ 28 days, ದೆನ್ ಮಾರ್ಚ್ 20 31 days ಇರುತ್ತೆ. ಇದನ್ನ ಟೋಟಲ್ ಮಾಡಿದ್ರೆ 106 days ಬರುತ್ತೆ. ಇದು 180 ದಿವಸಕ್ಕಿಂತ ಕಡಿಮೆ ಬಳಕೆಯಾಗಿದೆ. ಅದಕ್ಕೆ ದ ಡಿಪ್ರಿಸಿಯೇಷನ್ ವಿಲ್ ಬಿ ಗಿವನ್ ಓನ್ಲಿ 50% ಆಫ್ ಆಕ್ಚುಯಲ್ ಡಿಪ್ರಿಸಿಯೇಷನ್ ರೇಟ್ ಆಫ್ 40% ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಇದು ನೋಟ್ ಕೊಟ್ಟಿದ್ದೀನಿ ನಾನು, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈಗ ನಮ್ಮ ಫಾರ್ಮೆಟ್ ಅನ್ನು ತಗೊಳ್ಳಿ. ಅಸೆಸ್ಸಿ ನೇಮ್ ಶ್ರೀರಾಮ್, ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2021, ಪ್ರೀವಿಯಸ್ ಇಯರ್ 1920. ಬರೀರಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ದೆನ್ ಒಂದು ಪರ್ಟಿಕ್ಯುಲರ್ಸ್ ಕಾಲಮ್, 2 ಅಮೌಂಟ್ ಕಾಲಮ್ಸ್ ತಗೊಳ್ಳಿ. ಓಕೆ, ಫಸ್ಟ್ ನಾವು ತಗೋಬೇಕಾಗಿರೋದೇನು ಅಂದರೆ ಪ್ರೊಫೆಷನಲ್ ರಿಸಿಟ್ಸ್. ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ರಿಸಿಟ್ ಅಲ್ಲ. ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಫೀಸ್ ಇನ್ಕಮ್ ಅದು 1920 ಮತ್ತು 2021 ಎರಡು ತಗೋಬೇಕು. ಬರೀರಿ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಫೀಸ್ 1920 ಇನ್ನರ್ ಕಾಲಮ್, ಬಟ್ ಇನ್ನರ್ ತಗೋತಾ ಇದ್ದೀನಿ 2,60,000. ಹಾಗೇನೆ 2021 20,000 ಇವೆರಡು ಟೋಟಲ್ ಮಾಡಿದ್ರೆ 2,80,000 ಬರುತ್ತೆ. ನೆಕ್ಸ್ಟ್ ಆಡಿಟ್ ಫೀಸ್ 2,75,000. ಬರೀರಿ ಆಡಿಟ್ ಫೀಸ್ 2,75,000. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ 78,000. ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಈ 78,000 ಜೊತೆಗೆ ಇನ್ನೂ 20,000 ಬರೀಬೇಕು. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡಿ. ಕ್ಯಾಶ್ ಗಿಫ್ಟ್ ಆಫ್ 20,000 ರಿಸೀವ್ಡ್ ಫ್ರಮ್ ಕ್ಲೈಂಟ್ ವಾಸ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್. ಸೇರಿಸ್ಕೋಬೇಕು. ಅಲ್ಲಿಗೆ ಗಿಫ್ಟ್ ಫ್ರಮ್ ಕ್ಲೈಂಟ್ 78,000 ಪ್ಲಸ್ 20,000. ಬರೀರಿ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ 78,000 ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ತೋರಿಸಿದ್ದಾರೆ, ಪ್ಲಸ್ 20,000 ಅಡ್ಜಸ್ಟ್ಮೆಂಟಲ್ಲಿದೆ. ಟೋಟಲ್ 98,000. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ಪ್ರೊಫೆಷನಲ್ ಜರ್ನಲ್ಸ್ 25,000. ಪ್ರೊಫೆಷನಲ್ ಜರ್ನಲ್ಸ್ ಚಾರ್ಟರ್ಡ್ ಅಕೌಂಟೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟಿಂಗ್ ಜರ್ನಲ್ಸು ಯಾವುದೋ ಒಂದು ಜರ್ನಲಲ್ಲಿ ಇವರು ರೆಮ್ಯುನರೇಷನ್ ಬಂದಿದೆ ಇವರಿಗೆ 25,000 ಇನ್ಕಮ್. ಬರ್ಕೊಳ್ಳಿ. ರೆಮ್ಯುನರೇಷನ್ ಫ್ರಮ್ ಪ್ರೊಫೆಷನಲ್ ಜರ್ನಲ್ಸ್ 25,000 ಇನ್ಕಮ್ ಪ್ರೊಫೆಷನಲ್ ರಿಸಿಟ್ಸ್ ಅಲ್ಲಿ ಸೇರಿಸ್ತಾ ಇದ್ದೀವಿ. ನೆಕ್ಸ್ಟ್ ಸ್ಪೆಷಲ್ ಕಮಿಷನ್ 60,000 ಇನ್ಕಮ್ ಬರ್ತಿದೆ. ಸ್ಪೆಷಲ್ ಕಮಿಷನ್ ಅಂತ ಹೇಳ್ತಿದ್ದಾರೆ. ಆ ಇನ್ಕಮ್ ಅನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿಬೇಕು. ಬರ್ಕೊಳ್ಳಿ. ಸ್ಪೆಷಲ್ ಕಮಿಷನ್ 60,000 ಅಷ್ಟೇ. ನೋಡಿ ಡೆಬಿಟ್ ಸೈಡ್ ಇನ್ಯಾವುದೂ ಇಲ್ಲ. ರಿಸಿಟ್ ಸೈಡು ಅಥವಾ ಡೆಬಿಟ್ ಸೈಡ್ ಯಾವುದು ಇನ್ಕಮ್ಸ್ ಬೇರೆ ಯಾವುದು ಇಲ್ಲ. ಇವ್ಯಾವುದು ತಗೋಬಾರ್ದು. ಲೋನ್ ಫ್ರಮ್ ಬ್ಯಾಂಕ್ ಈಸ್ ನಾಟ್ ಎ ಇನ್ಕಮ್. ಡೈರೆಕ್ಟರ್ಸ್ ಫೀಸ್ ಅದರ್ ಸೋರ್ಸಸ್ ಅಲ್ಲಿ ಇನ್ಕಮ್. ಶೇರ್ ಫ್ರಮ್ HUF ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್. ಓಕೆ, ಇದನ್ನೆಲ್ಲ ಟೋಟಲ್ ಮಾಡ್ಬೇಕು ನಾವೀಗ. ಎಸ್, ಟೋಟಲ್ ಮಾಡಿ ಇದನ್ನ. ವಿ ವಿಲ್ ಗೆಟ್ ಎ ಟೋಟಲ್ ಆಫ್ 7,38,000. ಇದನ್ನೇನಂತ ಕರಿತೀವಿ ಅಂದರೆ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಈ ಚಾರ್ಟರ್ಡ್ ಅಕೌಂಟೆಂಟ್ಗೆ ಬಂದಿರತಕ್ಕಂಥ ಇನ್ಕಮ್ಸ್ ಇವು 7,38,000. ಬಟ್ ಇಟ್ ಈಸ್ ಎ ಗ್ರಾಸ್ ಇನ್ಕಮ್ ಅಥವಾ ಗ್ರಾಸ್ ರಿಸಿಟ್ಸ್. ಇದರಿಂದ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಬರೀರಿ ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಪೇಮೆಂಟ್ ಸೈಡ್ ನೋಡ್ತಾ ಹೋಗೋಣ. ಮೊದಲನೇದು ಸ್ಟಾಫ್ ಸ್ಯಾಲರಿ ಅಂತಿದೆ ನೋಡಿ, 3 ವರ್ಷದಿದೆ.
3 ತಗೋಬೇಕು. ಬರೀರಿ. ಸ್ಟಾಫ್ ಸ್ಯಾಲರಿ 18-19 8,000, 19-20 24,000, 20-21 2,000. ಸೊ ಇವು ಮೂರನ್ನ ಟೋಟಲ್ ಮಾಡಿದ್ರೆ 34,000 ಸ್ಯಾಲ್ರಿ ಕೊಟ್ಟಿದ್ದಾನೆ. ನಿಮಗೆ ಡೌಟ್ ಬರ್ಬೋದು, ಸರ್ ನಮ್ಮ ಪ್ರೀವಿಯಸ್ ಇಯರ್ 19-20 ಮಾತ್ರ, ಆದರೆ 18-19 ಮತ್ತು 20-21 ಯಾಕೆ ತಗೋತೀವಿ ಅಂತ ನೋಡಿ. ಇಲ್ಲಿ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಫೀಸಲ್ಲಿ ಕೂಡ ಹಾಗೆ ಮಾಡಿದ್ದೀವಿ. 19-20 2,60,000 ಬಂದಿತ್ತು. 20-21 ಮುಂದಿನ ವರ್ಷದ್ದು ಅಡ್ವಾನ್ಸ್ ಆಗಿ ನಮಗೆ ಫೀಸ್ ಬಂದಿದೆ, ಇನ್ಕಮ್ ಅಂತ ತಗೊಂಡಿದ್ದೀವಿ. ಹಾಗೆಯೇ ಎಕ್ಸ್ಪೆನ್ಸಸ್ ಸ್ಟಾಫ್ ಸ್ಯಾಲ್ರಿ ನಾವು ಅಥವಾ ರೆಂಟ್ ಕೊಡ್ತಾರೆ ಒಂದೊಂದ್ಸಲ, ರೆಂಟು ಸ್ಟಾಫ್ ಸ್ಯಾಲ್ರಿ ಹಿಂದಿನ ವರ್ಷದ್ದು, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಪೇಮೆಂಟು, ಈ ವರ್ಷದ್ದು ಮೂರನ್ನೂ ಮಾಡಿದ್ರು ನಾವು ತಗೋಬೇಕು. ಯಾಕೆ ಅಂತಂದರೆ ದ ಅಕೌಂಟ್ಸ್ ಆರ್ ಕೆಪ್ಟ್ ಆನ್ ಕ್ಯಾಶ್ ಬೇಸಿಸ್. ಚೆನ್ನಾಗಿ ನೆನಪಿಟ್ಕೊಂಡಿದ್ದೀರಿ ನೀವು. ಓಕೆ, ಎರಡನೇ ಪಾಯಿಂಟ್ ನೋಡೋಣ. ಆಫೀಸ್ ರೆಂಟ್ 24,000 ರೆಡ್ ಕಲರಲ್ಲಿದೆ ನೋಡಿ, ಲೆಸ್ ಮಾಡಬಹುದು. ಬರೀರಿ. ಆಫೀಸ್ ರೆಂಟ್ 24,000. ಆಡಿಟ್ ಎಕ್ಸ್ಪೆನ್ಸಸ್ 62,500 ಅಲೋಡ್. ರೈಟ್ ಡೌನ್. ಆಡಿಟ್ ಎಕ್ಸ್ಪೆನ್ಸಸ್ 62,500. ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ 3,50,000. 3,50,000 ಕೊಟ್ಟು ಕಾರ್ ಕೊಂಡ್ಕೊಂಡಿದ್ದಾನೆ. ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೋಡಿ ನಾನು ಶೇಡ್ ಮಾಡಿದ್ದೀನಿ. ಇದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು, ಪ್ಲಸ್ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ. ಫಸ್ಟ್ ಅಡ್ಜಸ್ಟ್ಮೆಂಟ್ 40% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಸನಲ್ ಯೂಸ್ ಆಫ್ ಕಾರ್. ಇದೊಂದು ಅಡ್ಜಸ್ಟ್ಮೆಂಟು, ಅಂದರೆ 60% ಮಾತ್ರ ಕೊಡಬೇಕು. ಹಾಗೇನೆ ನಮಗೆ ಇಲ್ಲಿ ಕಾರ್ ಡಿಪ್ರಿಸಿಯೇಷನ್ ಎಷ್ಟು ಅಂತ ಕೊಟ್ಟಿದ್ದಾನೆ ನೋಡಿ. ಡಿಪ್ರಿಸಿಯೇಷನ್ ಈಸ್ ಅಲೋಡ್ ಅಟ್ ದ ರೇಟ್ ಆಫ್ 15% ಪರ್ ಆನಮ್ ಆನ್ ಕಾರ್ ಅಂತಾರೆ. ಬರೀರಿ. ಡಿಪ್ರಿಸಿಯೇಷನ್ ಆನ್ ಕಾರ್ ಎಷ್ಟು ಕೊಂಡ್ಕೊಂಡಿದ್ದು 3,50,000 ಇಂಟು ಎ ರೇಟ್ ಆಫ್ ಡಿಪ್ರಿಸಿಯೇಷನ್ 15%. 60% ಮಾತ್ರ ಅಲೋ ಮಾಡ್ತಿದ್ವಿ. ಯಾಕೆ ಅಂದರೆ 40% ಪರ್ಸನಲ್ ಯೂಸ್. 31,500 ಬಂತು. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಇದೆ 45,000. ಪೂರ್ತಿ ಅಲೋ ಮಾಡಲ್ಲ, ಪರ್ಸನಲ್ ಇರೋದು ಅಲೋ ಮಾಡಲ್ಲ. ಬರೀರಿ. ಕಾರ್ ಎಕ್ಸ್ಪೆನ್ಸಸ್ 45,000 ಇಂಟು 60%. 27,000 ಮಾತ್ರ ಲೆಸ್ ಮಾಡಬೇಕು. ಉಳಿದಿರೋದೇನು ಅಂದರೆ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿರೋ ಕಾರ್ ಎಕ್ಸ್ಪೆನ್ಸಸ್ ಅದು. ನೆಕ್ಸ್ಟ್ ಡೈರೆಕ್ಟಾಗಿ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ 18,000 ಕೊಟ್ಟಿದ್ದಾನೆ, ನಾವು ತಗೋಬಾರ್ದು. ಬ್ಲೂ ಕಲರಲ್ಲಿ ಇಟ್ಟಿದ್ದೀನಿ. ಕಾರಣ ಪರ್ಸನಲ್, ಪ್ರೊಫೆಷನ್ಗೆ ಸಂಬಂಧಪಟ್ಟಿಲ್ಲ. ಪರ್ಚೇಸ್ ಆಫ್ ಆಫೀಸ್ ಕಂಪ್ಯೂಟರ್ 60,000. ಆಫೀಸ್ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅದಕ್ಕೆ ಡಿಪ್ರಿಸಿಯೇಷನ್ 40% ಕೊಡಬೇಕು. ಆದರೆ ಇದನ್ನು 180 ದಿವಸಕ್ಕಿಂತ ಕಡಿಮೆ ಯೂಸ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದೆ ನಿಮಗೆ ನೋಡಿ. ಇಲ್ಲಿ ಆಫೀಸ್ ಕಂಪ್ಯೂಟರ್ ವಾಸ್ ಪರ್ಚೇಸ್ಡ್ ಅಂಡ್ ಪುಟ್ ಇನ್ ಟು ಯೂಸ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಫ್ರಮ್ 15/12/2019. ಬರೀರಿ. ಡಿಪ್ರಿಸಿಯೇಷನ್ ಆನ್ ಆಫೀಸ್ ಕಂಪ್ಯೂಟರ್ ತೊಗೊಂಡಿರೋದು 60,000 ಇಂಟು ಅದಕ್ಕೆ 40% ಇಂಟು ಅರ್ಧ ಮಾತ್ರ ಅಲೋ ಮಾಡ್ತಿದ್ದೀವಿ, 1/2 ಅಥವಾ 50%. ಯಾಕೆ ಅಂತಂದರೆ 180 ದಿವಸಕ್ಕಿಂತ ಕಡಿಮೆ ಬಳಸಿದ್ದಾರೆ ಬಿಸ್ನೆಸ್ಸಲ್ಲಿ. ದ ಅಮೌಂಟ್ ಈಸ್ 12,000. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನಪಿಟ್ಕೊಂಡಿರಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ 12,000. ಪದೇ ಪದೇ ಹೇಳ್ತಿದ್ದೀನಿ. ಡಾಕ್ಟರ್ ಪ್ರೊಫೆಷನನ್ನು ನೋಡಿದ್ದೀವಿ ನಾವು. ಪ್ರೊಫೆಷನಲ್ ಬುಕ್ಸು ಡಾಕ್ಟರ್ಸು, ಲಾಯರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸ್ ತಗೊಂಡ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಅದಕ್ಕೆ 40% ಡಿಪ್ರಿಸಿಯೇಷನ್ ಮಾತ್ರ ಕೊಡಿ. ಬರೀರಿ. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ತಗೊಂಡಿದ್ದು 12,000 ಇಂಟು 40%, 4,800 ಅಲೋಡ್. ನೆಕ್ಸ್ಟು CA ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್. ನಾನು ಹೇಳಿದ್ದೀನಿ, ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಅದರ ಮೆಂಬರ್ಶಿಪ್ಪನ್ನು ತಗೋಬೇಕು ಪ್ರತಿಯೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ಸು. ಅದಕ್ಕಾಗಿರ್ತಕ್ಕಂಥ ಖರ್ಚು 25,000 ಅಲೋಡ್. ಬರೀರಿ. CA ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ 25,000. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಲೋನ್. ಫಸ್ಟ್ ಹೇಳಿದ್ದೀನಿ ನಾನು, ಲೋನ್ ಫ್ರಮ್ ಬ್ಯಾಂಕ್ ನೋಡಿ, ಲೆಫ್ಟ್ ಸೈಡ್ ನೋಡ್ತಿದ್ದೀನಿ ನೀವು, ಅದು ಇನ್ಕಮ್ ಅಲ್ಲ. ರೀಪೇಮೆಂಟ್ ಆಫ್ ಲೋನ್ ಎಕ್ಸ್ಪೆಂಡಿಚರ್ ಅಲ್ಲ. ಹಾಗೆ ಇಂಟ್ರೆಸ್ಟ್ ಆನ್ ಲೋನ್ ಅಂತಿದೆ, ಅದನ್ನು ಅಲೋ ಮಾಡಬಹುದು. ಯಾವಾಗ ಲೋನನ್ನು ಪ್ರೊಫೆಷನ್ಗೆ ಯೂಸ್ ಮಾಡಿದ್ರೆ ನೋಡಿ. ಇಲ್ಲಿ 60% ಆಫ್ ಲೋನ್ ಫ್ರಮ್ ಬ್ಯಾಂಕ್ ವಾಸ್ ಯೂಸ್ಡ್ ಫಾರ್ ಪ್ರೊಫೆಷನ್ ಅಂತ ಹೇಳ್ತಾನೆ. 40,000ನ ನಾವು ಅಲೋ ಮಾಡಲ್ಲ, ಅದಕ್ಕೆ 60% ಮಾತ್ರ ಅಲೋ ಮಾಡಬಹುದು. ಬರೀರಿ. ಇಂಟ್ರೆಸ್ಟ್ ಆನ್ ಲೋನ್ 40,000 ಇಂಟು 60%, 24,000 ಮಾತ್ರ ಅಲೋ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ತಗೊಳ್ಳೋದು ಬೇಡ. ಈಗ ನಾವು ಒಂದ್ಸಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನೋಡ್ಬೋಣ. 40% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಸನಲ್ ಯೂಸ್ ಆಫ್ ಕಾರ್ ತಗೊಂಡಿದ್ದೀವಿ. ಕಂಪ್ಯೂಟರ್ನ ಪರ್ಚೇಸ್ ಮಾಡಿರೋ ಡೇಟು ತಗೊಂಡಿದ್ದೀವಿ, 180 ದಿವಸಕ್ಕಿಂತ ಕಡಿಮೆ ಇದೆ. ಕ್ಯಾಶ್ ಗಿಫ್ಟ್ ಆಫ್ 20,000 ರಿಸೀವ್ಡ್ ಫ್ರಮ್ ಕ್ಲೈಂಟ್ ವಾಸ್ ನಾಟ್ ರೆಕಾರ್ಡೆಡ್ ಇನ್ ಬುಕ್ಸ್ ತಗೊಂಡಿದ್ದೀವಾ? ಎಸ್ ತಗೊಂಡಿದ್ದೀವಿ.
60% ಆಫ್ ಲೋನ್ ಫ್ರಮ್ ಬ್ಯಾಂಕ್ ವಾಸ್ ಯೂಸ್ಡ್ ಫಾರ್ ಪ್ರೊಫೆಷನ್ ತಗೊಂಡಿದ್ದೀವಿ. ಡಿಪ್ರಿಸಿಯೇಷನ್ ಅಲೋಡ್ ಅಟ್ ದ ರೇಟ್ ಆಫ್ 15% ಆನ್ ಕಾರ್, 40% ಆನ್ ಬೋತ್ ಕಂಪ್ಯೂಟರ್ ಅಂಡ್ ಪ್ರೊಫೆಷನಲ್ ಬುಕ್ಸ್. ನೌ ಐ ವಾಂಟ್ ದ ಟೋಟಲ್ ಆಫ್ ಆಲ್ ದೀಸ್ ಐಟಮ್ಸ್. ಈ ಎಲ್ಲವನ್ನ ಟೋಟಲ್ ಮಾಡಿ. ಇವೆಲ್ಲವನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 2,44,800. ರೆಡ್ ಕಲರಲ್ಲಿ ಇಟ್ಟಿದ್ದೀನಿ, ಯಾಕೆ ಲೆಸ್ ಮಾಡಬೇಕು ನೋಡಿ, ಇಲ್ಲಿ ಬರ್ದಿದ್ದೀನಿ ನೋಡಿ, ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವುದರಿಂದ 7,38,000 ಇಂದ ಮೈನಸ್ ಮಾಡಿಪ್ಪ. 7,38,000 ಅಲ್ಲಿ 2,44,800 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಬ್ಯಾಲೆನ್ಸ್ ಆಫ್ 4,93,200. ವಾಟ್ ಈಸ್ ದಿಸ್? ದಿಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಥವಾ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕೂಡ ಕರೀಬಹುದು. ಮೊದಲಿಗೆ ಚಾರ್ಟರ್ಡ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರೋ ಇನ್ಕಮ್ಸ್ ಯಾವುದು ಅದನ್ನು ಮಾತ್ರ ತಗೊಂಡು ಟೋಟಲ್ ಮಾಡ್ಕೊಳ್ಳಿ. ದೇ ಆರ್ ಕಾಲ್ಡ್ ಗ್ರಾಸ್ ಪ್ರೊಫೆಷನಲ್ ರೆಸಿಟ್ಸ್ ಅಥವಾ ಪ್ರೊಫೆಷನಲ್ ರೆಸಿಟ್ಸು. ಅದರಿಂದ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವುದಿರುತ್ತೆ ಅದು ಪೇಮೆಂಟ್ ಸೈಡ್ ನೋಡಿಕೊಂಡು ಅದನ್ನ ಮಾತ್ರ ನಾವು ಲೆಸ್ ಮಾಡಬೇಕಾಗುತ್ತೆ. ದೆನ್ ವಿ ವಿಲ್ ಗೆಟ್ ದ ಆನ್ಸರ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ which will be given for 14 marks. Okay dear students, ಈಗ ನಿಮ್ಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತಾ I will put an end to this session. Thank you very much for watching this session.